ಬೇರಿಂಗ್ ಜಲಸಂಧಿ ಇದು ರಷ್ಯಾ ಮತ್ತು ಅಲಾಸ್ಕಾ ನಡುವೆ ಕಂಡುಬರುತ್ತೆ. ರಷ್ಯಾ ಮತ್ತು ಅಲಾಸ್ಕಾನ ಇದು ಪ್ರತ್ಯೇಕಿಸುವ ಒಂದು ಜಲಸಂಧಿಯಾಗಿದೆ. ಮುಂದಿನದು ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿದೆ. ಇದು ಭಾರತ ಮತ್ತು ಶ್ರೀಲಂಕಾನ ಪ್ರತ್ಯೇಕಿಸುತ್ತೆ. ಮುಂದಿನದು ಡೇವಿಸ್ ಜಲಸಂಧಿ. ಈ ಡೇವಿಸ್ ಜಲಸಂಧಿ ಕೆನಡಾ ಮತ್ತು ಗ್ರೀನ್ಲ್ಯಾಂಡನ್ನು ಪ್ರತ್ಯೇಕಿಸುತ್ತೆ. ಕೆನಡಾ ಮತ್ತು ಗ್ರೀನ್ಲ್ಯಾಂಡನ್ನು ಪ್ರತ್ಯೇಕಿಸುವ ಒಂದು ಜಲಸಂಧಿಯಾಗಿರುವುದು ಡೇವಿಸ್. ನೆಕ್ಸ್ಟ್ ಸೂಯೆಜ್ ಕಾಲುವೆ. ಇದು ಕೆಂಪು ಸಮುದ್ರ ಮತ್ತು ಮೆಡಿಟೇರೇನಿಯನ್ ಸಮುದ್ರವನ್ನು ಪ್ರತ್ಯೇಕಿಸುತ್ತೆ. ಅಂದರೆ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಬೇರ್ಪಡಿಸುವ ಒಂದು ಕಾಲುವೆ. ಇದು ಮಾನವ ನಿರ್ಮಿತವಾದ ಕಾಲುವೆಯಾಗಿದೆ, ಸೂಯೆಜ್ ಕಾಲುವೆ. ಮುಂದಿನದು ಪನಾಮ ಕಾಲುವೆ. ಪನಾಮ ಕಾಲುವೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕವನ್ನು ಪ್ರತ್ಯೇಕಿಸುವಂತಹ ಒಂದು ಕಾಲುವೆಯಾಗಿದೆ, ಪನಾಮ ಕಾಲುವೆ. ಗಲ್ಫ್ ಆಫ್ ಮನ್ನಾರ್. ಇದು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇರುತ್ತೆ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂಥದ್ದಾಗಿದೆ. ಮುಂದಿನದು ಕೋಕೋ ಜಲಸಂಧಿ. ಇದು ಕೋಕೋ ದ್ವೀಪ ಮತ್ತು ಅಂಡಮಾನನ್ನು ಪ್ರತ್ಯೇಕಿಸುವ ಒಂದು ಜಲಸಂಧಿಯಾಗಿದೆ. ಕೋಕೋ ದ್ವೀಪ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕಮೆಂಟ್ ಮಾಡಿ.